ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ನೀವೆಲ್ಲರೂ ಕಾತುರದಿಂದ ಯಾವಾಗ ನಿಮ್ಮ ಕೈಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಕಾಯ್ತಾ ಇದ್ದೀರಾ. ಇವತ್ತಲ್ಲ ನಾಳೆ ಅಂತ ಹೇಳ್ತಾನೆ ಇದ್ದಾರೆ ಎಲ್ಲರೂ. ಪಕ್ಕ ಬಂದೇ ಬರುತ್ತೆ ಈ ಒಂದು ಮಂತ್ ಎಂಟೊಳಗೆ ಅಂತ ಹೇಳ್ತಾ ಇದ್ದೇನೆ. ಆದರೆ ನಿಮಗೊಂದು ಎಲ್ಲರಿಗೊಂದು ಶಾಕಿಂಗ್ ನ್ಯೂಸ್ ಅಂತ ತಂದಿದ್ದಾರೆ ವೀಕ್ಷಕರೇ. ಇಂತಹ ಮಹಿಳೆಯರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಂತಹ ಮಹಿಳೆಯರಿಗಿಲ್ಲ ಈ ಒಂದು ಗೃಹಲಕ್ಷ್ಮಿ ಭಾಗ್ಯ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ವೀಕ್ಷಕರೇ. ಆದರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆ ತುಂಬ ಥ್ಯಾಂಕ್ಸ್ ಲಾಟ್. ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ. ವೀಕ್ಷಕರೇ, ಸರ್ಕಾರ ಪಡಿತರ ಚೀಟಿಗಳನ್ನು ಪರಿಶೀಲಿಸ್ತಿದ್ದು ಏನು ಈ ಪಡಿತರ ಚೀಟಿಗಳು ಏನಿದೆ ಅದನ್ನ ತುಂಬಾ ಈಗಾಗಲೇ ನಾವು ನೋಡಿದ್ದೇವೆ. ಲಕ್ಷ BPL ಕಾರ್ಡ್ಗಳು ಕ್ಯಾನ್ಸಲ್ ಆಗಿವೆ. ಬಿಕಾಸ್ ಅವರೆಲ್ಲ ಒಂದು ಬಡತನ ರೇಖೆಗಿಂತ ಹೆಚ್ಚಿನವರೇ, ಒಂದು ಬಡತನ ರೇಖೆಗಿಂತ ಆ ಒಂದು ಲೆವೆಲ್ಗಿಂತ ಹೆಚ್ಚಿನವರಾಗಿದ್ದಾರೆ ಅಂತ ಸರ್ಕಾರಕ್ಕೆ ಕಂಡು ಬಂದಿದ್ದು. ಆ ಒಂದು ಕಾರ್ಡ್ಗಳೇನಿದೆ ಅವರಿಗೆ ಪ್ರಾಪರ್ಟೀಸ್ ಇರ್ಬೋದು, ಹೆಚ್ಚಿನ ಪ್ರಾಪರ್ಟೀಸ್ ಇರ್ಬೋದು ಅಥವಾ ವೆಹಿಕಲ್ಸ್ ಇರ್ಬೋದು, ಇದರಿಂದ ತುಂಬ ಕಾರ್ಡ್ಗಳು ರದ್ದಾಗ್ತಾ ಬರ್ತಾ ಇವೆ. ಅದರಲ್ಲಿ ಹೆಚ್ಚಿನ ಕಾರ್ಡ್ಗಳು ಒಂದು BPL ಕಾರ್ಡ್ಗಳು APL ಕಾರ್ಡಿಗೆ ಹೋಗಿವೆ. ಹಾಗಿದ್ರೆ ಈ ಒಂದು ಸರ್ಕಾರ ಪಡಿತರ ಚೀಟಿಗಳನ್ನು ದಿನದಿಂದ ದಿನಕ್ಕೆ ಪರಿಶೀಲಿಸುತ್ತಿದ್ದು, ಒಂದು ವೇಳೆ ನಿಮ್ಮ ಕಾರ್ಡ್ ರದ್ದಾದರೆ ಗೃಹಲಕ್ಷ್ಮಿ ಯೋಜನೆ ಸೇರಿ ಎಲ್ಲ ಸೌಲಭ್ಯಗಳಿಗೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ವೀಕ್ಷಕರೇ. ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣ ಪಾವತಿ ನಾಳೆಯಿಂದ ಆರಂಭವಾಗಿದೆ. ಇನ್ನು ರೇಷನ್ ಕಾರ್ಡ್ ರದ್ದಾದರೆ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ತಪ್ಪಾಗಿ ರದ್ದಾದ ಪಡಿತರ ಚೀಟಿ ಪುನರ್ ಪಡೆಯಲು ಅವಕಾಶವಿದೆ. ಇನ್ನು ಸರ್ಕಾರದ ನಿಯಮಗಳನ್ನು ಮೀರಿ ರೇಷನ್ ಕಾರ್ಡ್ ಪಡೆದವರ ಪಟ್ಟಿ ಸಿದ್ಧಪಡಿಸಲಾಗುತ್ತಿದ್ದು, ಏನೆಲ್ಲ ತುಂಬ ಕಂಡೀಷನ್ಸ್ ಇದೆ. ಸರ್ಕಾರ ಇವಾಗಲೇ ನಾನು ಹೇಳಿದ್ದೆ ಏನೆಲ್ಲ ಕಂಡೀಷನ್ಸ್ ಇದೆ, ಏನೆಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಸರ್ಕಾರದ ನಿಯಮಗಳನ್ನು ಸಹ, ಆ ಒಂದು ನಿಯಮಗಳ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನ ಕೂಡ ಮೀರಿ ರೇಷನ್ ಕಾರ್ಡ್ ಪಡೆದವರ ಪಟ್ಟಿ ಸರ್ಕಾರ ಈಗಾಗಲೇ ಸಿದ್ಧಪಡಿಸಲಾಗುತ್ತಿದ್ದು, ಅಂಥವರ ಪಡಿತರ ಚೀಟಿ ತಿದ್ದುಪಡಿಯನ್ನು ಮಾಡಿ ಇನ್ನು ರದ್ದು ಮಾಡಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಆ ರೀತಿ BPL ಕಾರ್ಡ್ ರದ್ದಾದರೆ ಅನ್ನಭಾಗ್ಯ ಯೋಜನೆ, ಅಕ್ಕಿ ಹಣ ಸೇರಿದಂತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಸಿಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರೆಲ್ಲ ಸರ್ಕಾರಕ್ಕೆ ಕಣ್ಣುಗಟ್ಟಿ ಒಂದು BPL ಕಾರ್ಡ್ನ ಮಾಡಿಸಿದ್ದಾರೋ, ಎಲ್ಲಾದರೂ ಅದು ಸರ್ಕಾರದ ಗಮನಕ್ಕೆ ಬಂದು ಅವರ ಆ ಒಂದು ಕಾರ್ಡ್ನ ರದ್ದುಪಡಿಸಿದರೆ ನಿಮ್ಮ ಈ ಒಂದು ಬಾಕಿ ಉಳಿದ ಯೋಜನೆಗಳ ಗ್ಯಾರಂಟಿ ಏನಿದೆ ಅದು ಯಾವುದಕ್ಕೂ ಕೂಡ ನಿಮಗೆ ಆ ಒಂದು ಹಣ ಏನಿದೆ ಅದು ಯಾವುದು ನಿಮ್ಮ ಕೈಗೆ ಬರುವುದಿಲ್ಲ. ಹಾಗಿದ್ರೆ ನಿಮಗೆ ಅರ್ಥ ಆಗಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ಪಡಿತರ ಚೀಟಿ ಅಥವಾ ರೇಷನ್ ಕಾರ್ಡ್ ಸರ್ಕಾರದ ಯೋಜನೆಗಳಿಗೆ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಒಂದು ವೇಳೆ ಕಾರ್ಡ್ ರದ್ದಾದರೆ ನಿಮಗೆ ಯಾವುದೇ ಸೌಲಭ್ಯ ಸಿಗದೇ ಇರಬಹುದು ಅಂತಲೇ ಹೇಳ್ಬೋದು. ಒಂದು ವೇಳೆ ತಪ್ಪಾಗಿ ನಿಮ್ಮ ಕಾರ್ಡ್ ರದ್ದಾದರೆ ನೀವು ಆಹಾರ ಇಲಾಖೆಗೆ ತೆರಳಿ ಸೂಕ್ತ ದಾಖಲೆ ನೀಡಿ ಮರುಪಡೆಯಬಹುದು. ಆದರೆ ನೀವು ನಿಮ್ಮ ಒಂದು ದಾಖಲಾತಿಗಳೇನಿದೆ ಅದು ತಪ್ಪಾಗಿ ಕೊಟ್ಟು ಆ ಒಂದು BPL ಕಾರ್ಡ್ ಮಾಡಿಸಿದ್ರೆ ಖಂಡಿತವಾಗಿಯೂ ನಿಮಗೆ ಈ ಒಂದು ಅದರ BPL ಕಾರ್ಡ್ ಕ್ಯಾನ್ಸಲ್ ಆಗೋದ್ರ ಜೊತೆಗೆ ನೀವು ಈಗಾಗಲೇ ಪಡಿತಿದ್ದ ಈ 5 ಗ್ಯಾರಂಟಿಗಳೇನಿದೆ ಅವೆಲ್ಲವೂ ಕೂಡ ರದ್ದಾಗುವ ಎಲ್ಲ ಒಂದು ಸಾಧ್ಯತೆ ಇದೆ ವೀಕ್ಷಕರೇ. ಇನ್ನು ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣವಂತ ₹120 ಒಂದೆರಡು ದಿನಗಳಲ್ಲಿ ಜಮಾ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅನರ್ಹರ ಪಟ್ಟಿಯನ್ನು ಚೆಕ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ. ಅನರ್ಹರ ಪಟ್ಟಿಯನ್ನು ಚೆಕ್ ಮಾಡುವ ಡೈರೆಕ್ಟ್ ಲಿಂಕನ್ನು ಕೂಡ ನಾನು ಈ ಒಂದು ವಿಡಿಯೋದ ಕೆಳಗೆ ಕೊಡ್ತೇನೆ. ಯಾರಿಗೆಲ್ಲ ಬೇಕು ಅವರು ಕೂಡ ಕೇಳ್ಕೊಬೋದು. ಹೇಗೆ ಈ ಒಂದು ಅನರ್ಹರ ಪಟ್ಟಿಯನ್ನು ಚೆಕ್ ಮಾಡ್ತಿದೆ ಅಂದರೆ, ಕಂಡೀಷನ್ ನಂಬರ್ 1 ಹೇಳ್ತಿದ್ದೇನೆ. ಈ ಒಂದು ಮೇಲೆ ನೀಡಿರುವ ಆಹಾರ ಇಲಾಖೆಯ, ನಾನೀಗ ಒಂದು ವೆಬ್ಸೈಟನ್ನು ನಿಮಗೆ ಈ ಒಂದು ವಿಡಿಯೋದ ಕೆಳಗೆ ಹಾಕ್ತೇನೆ. ಆ ಒಂದು ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟಿಗೆ ಭೇಟಿ ನೀಡಿ ನೀವು ಫಸ್ಟ್. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನಿಮಗೆ ಚೆಕ್ ಮಾಡ್ಕೋಬೋದು ನೀವು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಥವಾ BPL ಕಾರ್ಡಿಗೆ ಅರ್ಹರ ಅಲ್ಲವಾ ಅನ್ನೋದ್ರ ಬಗ್ಗೆ. ಸೆಕೆಂಡ್ ಸ್ಟೆಪ್ ಏನಂದರೆ, ನಂತರ 3 ಗೆರೆಗಳು ಅಲ್ಲಿ ಒಂದು ನಿಮಗೆ ವೆಬ್ಸೈಟಲ್ಲಿ ಕಾಣ್ಬೋದು. 3 ಗೆರೆಗಳ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಆಫ್ ಆಲ್ ನೀವು ಈ ಒಂದು ನಾನು ಕೊಟ್ಟಿರುವ ವೆಬ್ಸೈಟಿಗೆ ಹೋಗಿ ಭೇಟಿ ನೀಡಿ. ನಂತರ 3 ಗೆರೆಗಳ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಈ ರೇಷನ್ ಕಾರ್ಡ್ ಎಂಬ ಆಯ್ಕೆಯಲ್ಲಿ ಶೋ ಅಂತ ಕೊಡಿ. ಈ ರೇಷನ್ ಕಾರ್ಡ್ ಎಂಬ ಆಯ್ಕೆ ಬರುತ್ತೆ. ಆ ಒಂದು ಆಯ್ಕೆಯಲ್ಲಿ ಶೋ ಅಂತ ಕೊಡಿ. ಶೋ ಕ್ಯಾನ್ಸಲ್ಡ್ ಅಥವಾ ಸಸ್ಪೆಂಡೆಡ್ ಲಿಸ್ಟ್ ಎಂಬ ಆಯ್ಕೆ ಕ್ಲಿಕ್ ಮಾಡಿ. ಈ ಒಂದು ಆಯ್ಕೆ ಕ್ಲಿಕ್ ಮಾಡುವಾಗ ನಿಮಗೆ ಕಾಣಿಸಿಗುತ್ತೆ ನಿಮ್ಮದು ಸಸ್ಪೆಂಡೆಡಾ ಅಥವಾ ಕ್ಯಾನ್ಸಲ್ ಆಗಿದೆಯಾ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಇನ್ನು ಹಂತ 3 ನಂತರ ನಿಮ್ಮ ಜಿಲ್ಲೆ, ತಾಲೂಕು ಮತ್ತು ಗ್ರಾಮವನ್ನು ಆಯ್ಕೆ ಮಾಡಿ. ಇನ್ನು ಹಂತ 4ರಲ್ಲಿ ನಂತರ ನೀವು ಅನರ್ಹರ ಪಟ್ಟಿಯನ್ನು ಇಲ್ಲಿ ನೋಡ್ಬೋದು. ಇದರಲ್ಲಿ ರದ್ದಾಗಿರೋದಕ್ಕೆ ಕಾರಣವನ್ನು ಕೂಡ ನೀಡಲಾಗುತ್ತೆ. ಆಗ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೋತೇನೆ. ಫಸ್ಟ್ ನೀವು ಆ ವೆಬ್ಸೈಟಿಗೆ ಹೋಗಿ, ವೆಬ್ಸೈಟಲ್ಲಿ ನಿಮಗೆ
3 ಗೆರೆಗಳು ಸಿಗುತ್ತೆ. ಆ ಗೆರೆಗಳ ಮೇಲೆ ಕ್ಲಿಕ್ ಮಾಡಿದಾಗ ಈ ರೇಷನ್ ಕಾರ್ಡ್ ಎಂಬ ಆಯ್ಕೆಯಲ್ಲಿ ಶೋ ಮೇಲೆ ಹೋಗಿ ಶೋ ಅಂತ ಕ್ಲಿಕ್ ಮಾಡಿದಾಗ ಮತ್ತು ಶೋ ಕ್ಯಾನ್ಸಲ್ಡ್ ಅಥವಾ ಸಸ್ಪೆಂಡೆಡ್ ಲಿಸ್ಟ್ ಎಂಬ ಆಯ್ಕೆ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು ಮತ್ತು ನಿಮ್ಮ ಗ್ರಾಮವನ್ನು ಆಯ್ಕೆ ಮಾಡ್ಕೋಬೇಕು. ನಂತರ ನೀವು ಒಂದು ಅನರ್ಹರ ಪಟ್ಟಿ ಏನಿದೆ ಅದರ ಪಟ್ಟಿಯನ್ನು ಈಗಾಗಲೇ ಲಿಸ್ಟ್ ತಯಾರಿ ಮಾಡಲಾಗಿರುತ್ತೆ. ಆ ಒಂದು ಪಟ್ಟಿಯನ್ನು ನೋಡ್ಬೋದು. ಅದರಲ್ಲಿ ನಿಮ್ಮ BPL ಕಾರ್ಡ್ ಕ್ಯಾನ್ಸಲ್ ಆಗಿರೋದಕ್ಕೆ ಏನು ರೀಸನ್ ಕೂಡ ಬರೆದಿರ್ತಾರೆ. ಸೊ ಈ ರೀತಿಯಲ್ಲಿ ನೀವು ನಿಮ್ಮ BPL ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಅಥವಾ ಇನ್ನೂ ಕೂಡ ನಿಮಗೆ ಒಂದು ಅಕ್ಕಿ ಸಿಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ತಿಳ್ಕೊಬೋದು ಅಂತ ನಾನು ಹೇಳ್ತೇನೆ. ಇನ್ನು ಪೆಂಡಿಂಗ್ ಹಣ ಜಮಾ ಯಾವಾಗ ಅಂತ ಹೇಳಿದರೆ 15ರಿಂದ ನಾಳೆಯಿಂದಲೇ ಬಾಕಿ ಇರುವ 2 ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಪಾವತಿ ಕಾರ್ಯ ಶುರುವಾಗಲಿದೆ. ಅಥವಾ 15ರಿಂದ ಈಗಾಗಲೇ ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಕೆಲವು ಜಿಲ್ಲೆಗಳಿಗೆ. ಇನ್ನು ನಾಳೆಯಿಂದ ಕೂಡ ಕೆಲವು ಜಿಲ್ಲೆಗೆ ಒಂದು 5-6 ಜಿಲ್ಲೆಗಳಿಗೆ ಮಾತ್ರ ಬಿಡ್ತಾರೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅಲ್ಲದೆ ಕೆಲವು ಜಿಲ್ಲೆಗಳಲ್ಲಿ 3 ತಿಂಗಳ ಹಣ ಬಾಕಿ ಇದ್ದು ಎಲ್ಲ ಬಾಕಿ ಪಾವತಿಗಳನ್ನು ಮಾಡಲು ಸರ್ಕಾರ ಸಿದ್ಧತೆ ನಡೆಸಿದೆ. ಇನ್ನು ಮುಂದೆ ಈ ರೀತಿಯ ವಿಳಂಬ ತಪ್ಪಿಸಲು ಸರ್ಕಾರ ಪ್ಲಾನ್ ಮಾಡಿದ್ದು ತಾಲೂಕು ಪಂಚಾಯಿತಿ ಮೂಲಕ ಮಹಿಳೆಯರಿಗೆ ಹಣ ತಲುಪಿಸುವ ಕಾರ್ಯಕ್ಕೆ ಮುಂದಾಗುವ ಚಿಂತನೆ ಕೂಡ ನಡೆಸಿದೆ. ಇನ್ನು ಖಾತೆಗೆ ಹಣ ಜಮೆಯಾಗುವುದರ ಬಗ್ಗೆ ತಿಳಿಯುವುದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಸೊ ಇನ್ನು ಮೊದಲಿಗೆ ಹಣ ಬಂದಿದೆಯಾ ಇಲ್ವಾ ಅಂತ ತಿಳಿದುಕೊಳ್ಳೋದು ಹೇಗೆ ಅಂತ ನೋಡೋದಾದರೆ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವಾಗ ನೀವು ನಿಮ್ಮ ಬ್ಯಾಂಕ್ ಖಾತೆಗೆ ಒಂದು ಬ್ಯಾಂಕ್ ಅಕೌಂಟ್ ಏನಿದೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ನ ನೀಡ್ತೀರಲ್ವಾ, ಅದರಿಂದ ನಿಮ್ಮ ಫೋನಿಗೆ SMS ಬರುತ್ತದೆ. ಅದನ್ನು ನೀವು ಕೂಡ ಚೆಕ್ ಮಾಡ್ಕೋಬೋದು ಅಂತಲೇ ಹೇಳ್ತೇನೆ. ಒಂದು ವೇಳೆ SMS ಬರದಿದ್ದಲ್ಲಿ ಆನ್ಲೈನ್ ಬ್ಯಾಂಕಿಂಗ್ ಅನ್ನೋ ಒಂದು ಆಪ್ಷನ್ನ ಕೂಡ ಚೆಕ್ ಮಾಡ್ಕೋಬೋದು. ಆ ಒಂದು ಆಪ್ಷನಲ್ಲಿ ಆನ್ಲೈನ್ ಬ್ಯಾಂಕಿಂಗಲ್ಲಿ ಹೋಗಿ ನಿಮಗೆ ಚೆಕ್ ಮಾಡ್ಕೋಬೋದು. ಆನ್ಲೈನಲ್ಲಿ ಮೊಬೈಲ್ ಮೂಲಕ ನೋಡ್ಬೋದು, ಇಲ್ಲವೇ ನೇರವಾಗಿ ಬ್ಯಾಂಕ್ಗೆ ಹೋಗಿ ಪಾಸ್ಬುಕ್ ಎಂಟ್ರಿ ಮಾಡಿಸಿದ್ರೆ ನಿಮಗೆ ಕಾಣಿಸಿಗುತ್ತೆ ಅಂತಲೂ ಹೇಳ್ಬೋದು. ಇದೆಲ್ಲ ನಿಮಗೆ ಗೊತ್ತೇ ಇದೆ, ಆದರೂ ಸಹ ನಾನು ಹೇಳ್ತಾ ಇದ್ದೇನೆ. ನಿಮಗೆ ಹೀಗೇ ನಿಮ್ಮ BPL ಕಾರ್ಡ್ ಇದೆಯಾ ಅಥವಾ ಕ್ಯಾನ್ಸಲ್ ಆಗಿದೆಯಾ ಅನ್ನೋದ್ರ ಬಗ್ಗೆ ನಿಮಗೆ ಚೆಕ್ ಮಾಡ್ಕೋಬೋದು. ಇನ್ನು ಅನಾವಶ್ಯಕವಾಗಿ ನೀವು ಈ ಒಂದು ಬಡತನ ರೇಖೆಯಲ್ಲೇ ಇದ್ದೀರಾ ಅಥವಾ ಅದಕ್ಕಿಂತ ಕೆಳಗಿದ್ದೀರಾ, ಬಟ್ ಆದರೂ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಗೊತ್ತಾದರೆ ನಿಮಗೆ ಈ ಒಂದು ಅರ್ಹವಾದಂತಹ ಡಾಕ್ಯುಮೆಂಟ್ಸ್ನ ತಗೊಂಡೋಗಿ ನಿಮಗೆ ಪುನರ್ ಈ ಒಂದು ಕಾರ್ಡನ್ನು ಪಡಿಬೋದು. ಅಲ್ಲದೆ ನೀವು ಎಲ್ಲಾದರೂ ತಪ್ಪಾಗಿರುವ ಕಾರ್ಡ್ಗಳನ್ನು ನೀಡಿ ಅಥವಾ ಡಾಕ್ಯುಮೆಂಟ್ಸ್ನ ನೀಡಿ ನೀವು ಒಂದು BPL ಕಾರ್ಡ್ ಮಾಡಿಸಿದ್ದೀರಾ ಅಂದರೆ ಖಂಡಿತವಾಗಿಯೂ ನಿಮಗೆ ಈ ಒಂದು BPL ಕಾರ್ಡ್ ಹೋಗೋದರ ಜೊತೆಗೆ ಆ ಒಂದು BPL ಕಾರ್ಡ್ನ ರದ್ದು ಮಾಡೋದ್ರ ಜೊತೆಗೆ ನಿಮಗೆ ಈಗಾಗಲೇ ಬರುತ್ತಿರೋ ಈ ಗೃಹಲಕ್ಷ್ಮಿ ಯೋಜನೆಯ ಗ್ಯಾರಂಟಿ ಏನಿದೆ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ವೀಕ್ಷಕರೇ. ಹಾಗಿದ್ರೆ ನೀವು ಸದ್ಯದ ಮಟ್ಟಿಗೆ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಸುಮ್ಮನೆ ಹೋಗಿ ನೀವು ಒಂದು ನಿಮಗೆ ಈ ಒಂದು ಸರ್ಕಾರದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನ ನೀವು ಕರೆಕ್ಟಾಗಿ ಪಾಲಿಸಲೇಬೇಕು. ಅಥವಾ ಪಾಲಿಸದೇ ನೀವು ಹೋಗಿ ಒಂದು BPL ಕಾರ್ಡ್ ಬೇಕು ಅಂತ ಪುನಃ ಮಾಡಿಸ್ಕೊಂಡ್ರೆ ನಿಮಗೆ ಖಂಡಿತವಾಗಿಯೂ ನಿಮಗೆ ಒಂದು ನೀವು ಮಾಡಿರುವ ಒಂದು ತಪ್ಪಿಗೆ ಶಿಕ್ಷೆಯನ್ನು ಕೂಡ ನೀವು ಪಡಿಬೇಕಾಗುತ್ತೆ ವೀಕ್ಷಕರಾಗಿದ್ದರೆ. ನೀವು ಖಂಡಿತವಾಗಿ ನೀವು ಒಂದು ಬಡತನ ರೇಖೆಗಿಂತ ಕಮ್ಮಿ ಆಗಿದ್ದರೆ ಅಥವಾ ಹ್ಯಾಂಡಿಕ್ಯಾಪ್ಟೆಡ್ ಅಂತಹದ್ದೆಲ್ಲ ಒಂದು ಇದರಲ್ಲಿ ಬಳಲ್ತಾ ಇದ್ದರೆ, ಆರೋಗ್ಯದಿಂದ ಬಳಲ್ತಿದ್ರೆ, ಅನಾರೋಗ್ಯದಿಂದ ಬಳಲ್ತಿದ್ರೆ ಮಾತ್ರ ಹೋಗಿ ನೀವು ಈ ಒಂದು ಅರ್ಹ ಡಾಕ್ಯುಮೆಂಟ್ನ ಕೊಡಿ, ಜೊತೆಗೆ ಒಂದು BPL ಕಾರ್ಡ್ನ ಮಾಡಿಸ್ಕೊಳ್ಳಿ. ಇಲ್ಲದಿದ್ದಲ್ಲಿ ಪ್ಲೀಸ್ ಹೋಗಬೇಡಿ ಅಂತಲೇ ನಾನು ಹೇಳ್ತೇನೆ. ಹಾಗಾದರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ತುಂಬ ಅನುಕೂಲವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.